ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಡಾಕ್ಟರ್ ಸ್ವಾತಿ ಅಂತೇಳ್ಬಿಟ್ಟು, ವಯಸ್ಸು 34 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಡಾಕ್ಟರ್ ಆಗಿದ್ದಾಳೆ ಅಂತೇಳಿ ಹೇಳಿರೋದು. ಇನ್ನು ಸ್ವಂತ ಊರು ಬೆಂಗಳೂರು, ಏರಿಯಾ ಹೇಳೋದಿಲ್ಲ ಅಂತೇಳಿ ತಿಳಿಸಿದ್ದಾಳೆ. ಗಂಡ ಡೈವರ್ಸ್ ಆಗಿದೆ, ಎರಡನೇ ಸಂಬಂಧ ಹುಡುಕುತ್ತಿದ್ದೇನೆ ಅಂತೇಳಿ ರೀಸನ್ ಕೊಟ್ಟಿರೋದು. ಸಮಸ್ಯೆ ಏನಪ್ಪ ಅಂದರೆ ಒಂಟಿ ಬದುಕೋದಕ್ಕೆ ಕಷ್ಟ ಆಗ್ತಾಯಿದೆಯಾ ಅಂತೇಳಿ ತಿಳಿಸಿದ್ದಾಳೆ. ಮದುವೆ ಆಗೋದಿಲ್ಲ, ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರುತ್ತೇನೆ, ಅಂಥವ್ರು ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಕಿಯಾ ಕಾರ್ನಿವಾಲ್ ಲಿಮೋಸಿನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಡೈವರ್ಸ್ ಆಗೋದಕ್ಕೆ 5 ಕಾರಣಗಳನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಮೊದಲನೇದು, ನಾನು ಬೇರೆಯವರ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಿದ್ದೇನೆ, ಹಾಗಾಗಿ ನನ್ನ ಮೇಲೆ ಗಂಡ ಆಗಾಗ ಡೌಟ್ ಪಡ್ತಾಯಿದ್ರು ಅಂತೇಳಿ ಹೇಳಿರೋದು. ಪೇಷಂಟ್ ಜೊತೆ ಮಾತಾಡಿದರೂ ಕೂಡ ಡೌಟು ಪಡ್ತಿದ್ದ. ಇನ್ನು ಈ ಒಂದು ಡೌಟ್ ದಾಸನ ಜೊತೆ ಬದುಕೋದು ಬೇಡ ಅಂತೇಳಿ ಡೈವರ್ಸ್ ತೆಗೆದುಕೊಂಡು ಒಂಟಿಯಾಗಿರೋದು. ಅವರ ಗೂಟ ಕೂಡ ಚಿಕ್ಕದಾಗಿತ್ತು. ಇದೇ ಒಂದು ಮುಖ್ಯ ಕಾರಣ ಅಂತೇಳಿ ಇದಿಷ್ಟು ಡೈವರ್ಸ್ ಆಗೋದಕ್ಕೆ 5 ಕಾರಣಗಳನ್ನು ಕೊಟ್ಟಿದ್ದಾಳೆ. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಸದ್ಯಕ್ಕೆ ಈ ಥರ ಗಂಡಸರು ಸಿಕ್ಕರೆ ನನಗೆ ಓಕೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದು, ಕೆಲಸ ಇಲ್ಲದ ಹುಡುಗರಿದ್ದರೂ ಕೂಡ ಓಕೆ, ನಾನು ದುಡಿದು ಸಾಕುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಎರಡನೇದು, ಸ್ವಂತ ಮನೆ ಇದೆ, ನನ್ನ ಜೊತೆಗೆ ಇರಬೇಕು ಅಂತೇಳಿ ಕಂಡೀಷನ್ ಹಾಕಿದ್ದಾಳೆ. ಮೂರನೇದು, ಬೇಕಾದ ಹಾಗೆ ಎತ್ತಿ ಸುಖವನ್ನು ಕೊಟ್ಟರೆ ಇನ್ನೂ ಕೂಡ ತುಂಬ ಇಷ್ಟಪಡುತ್ತೇನೆ ಅಂತೇಳಿ ಹೇಳಿರೋದು. ಮುಖ್ಯವಾಗಿ ಮನೆ ಕೆಲಸ ಮಾಡೋದು ಕೂಡ ಗೊತ್ತಿರಬೇಕಾಗುತ್ತೆ. ಮೋಸ ಮಾಡುವ ಗುಣ ಇದ್ದರೆ ಖಂಡಿತವಾಗಿ ಬೇಡ, ನೆನಪಿರಲಿ ಅಂತೇಳಿ ಇದಿಷ್ಟು ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿದ್ದಾಳೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಫೈನಲ್ ಆಗಿ ಫ್ರೆಂಡ್ಸ್, ಇವರ ಬಳಿರುವ ಕಿಯಾ ಕಾರ್ನಿವಾಲ್ ಲಿಮೋಸಿನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಕಾರಿನ ಓರಿಯೋ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇರೋ ಜುಲೈ 2024 ಅಂತೇಳಿ ತಿಳಿಸಿರೋದು. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿರೋದು. ಫೇಲ್ ಟೈಪ್ ಡೀಸೆಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ ಮಾತ್ರ 7 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ರೆವನು 9,000 ಕಿಲೋಮೀಟರ್ ರನ್ ಆಗಿದೆ. RTO ಮ್ಯಾಂಗ್ಳೂರು ಅಂತೇಳಿ ತಿಳಿಸಿದ್ದಾಳೆ. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 2151 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ತುಂಬಾ ಲಕ್ಸುರಿಯಸ್ ಆಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಫ್ರೆಂಡ್ಸ್, ಓವರಾಲ್ ಆಗಿ ಒಂದು ಪ್ರೊಫೈಲ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.